ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೂ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ಗೆ ಕೆಲವೇ ದಿನಗಳು ಬಾಕಿ ಉಳಿದಿದ್ದಾವೆ. ಈ ಟೈಮಲ್ಲಿ ಸ್ಟಡಿ ಮಾಡೋದಕ್ಕೆ ಸ್ಟಡಿ ಟೈಮ್ ಟೇಬಲ್ ಬೇಕಲ್ವಾ, ಅದನ್ನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಿದ್ದೀವಿ. ನೀವೀಗ ಸೈನ್ಸ್, ಕಾಮರ್ಸ್, ಆರ್ಟ್ಸ್ ಯಾವುದೇ ಸ್ಟ್ರೀಮಲ್ಲಿ ಸ್ಟಡಿ ಮಾಡ್ತಿದ್ರೂ ಕೂಡ ನಿಮಗೆ ಹೆಲ್ಪ್ ಆಗೋ ರೀತಿ ಈ ಸ್ಟಡಿ ಟೈಮ್ ಟೇಬಲನ್ನು ಡಿಸೈನ್ ಮಾಡಲಾಗಿದೆ. ಇಲ್ಲೀಗ ಸಬ್ಜೆಕ್ಟ್ 1, ಸಬ್ಜೆಕ್ಟ್ 2, ನಂತರ ಲ್ಯಾಂಗ್ವೇಜ್ 1, ಲ್ಯಾಂಗ್ವೇಜ್ 2 ಈ ರೀತಿ ಬರ್ತಿದ್ವಿ. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಸಬ್ಜೆಕ್ಟ್ಸ್ ಇದಾವೆ, ಸಬ್ಜೆಕ್ಟ್ ಕಾಂಬಿನೇಷನ್ ಇದಾವೆ, ಅದನ್ನ ಇಲ್ಲಿ ಸೆಟ್ ಮಾಡ್ಕೊಂಡ್ರೆ ನೀವು ಆರಾಮಾಗಿ ಈ ಸ್ಟಡಿ ಟೈಮ್ ಟೇಬಲ್ ಅನ್ನ ಫಾಲೋ ಮಾಡಬಹುದು. ಅದಂದ್ರೆ ಈ ಸ್ಟಡಿ ಟೈಮ್ ಟೇಬಲ್ ನೀವು ಫಾಲೋ ಮಾಡಿದ್ರೆ, ಇದನ್ನ ಫಾಲೋ ಮಾಡಿದ್ರಿಂದ ಒಳ್ಳೆ ರಿಸಲ್ಟ್ ಅನ್ನ ನೀವು ಸೆಕೆಂಡ್ ಪಿ ಯು ಸಿ ಫೈನಲ್ ಎಕ್ಸಾಮ್ ಅಲ್ಲಿ ಪಡೆದುಕೊಳ್ತೀರ. ಈಗ ಒಮ್ಮೆ ಎಕ್ಸ್ಪ್ಲೇನ್ ಮಾಡ್ತೀನಿ ಸ್ಟಡಿ ಟೈಮ್ ಟೇಬಲ್ ಅನ್ನ ಅಂದ್ರೆ ಯಾವ ರೀತಿ ಫಾಲೋ ಮಾಡೋದು ಅಂತ. ಮೊದಲಾಗಿ ಸ್ಲೀಪ್ ಟೈಮ್. ಈಗ ಎಕ್ಸಾಮ್ ಟೈಮಲ್ಲಿ ತುಂಬಾ ಸ್ಟೂಡೆಂಟ್ಸ್ ನಾನು ನಿದ್ದೆನ ಕಡಿಮೆ ಮಾಡಿ ಸ್ಟಡಿ ತುಂಬಾ ಚೆನ್ನಾಗಿ ಮಾಡ್ತೀನಿ ಯಾರು ಅನ್ಕೋತಾರೆ. ಬಟ್ ನಿದ್ದೆ ತುಂಬಾ ಇಂಪಾರ್ಟೆಂಟ್. ಓಕೆ, ಯಾಕಂತ ಹೇಳಿದ್ರೆ ಈಗ ಮೈಂಡಿಗೆ ನೀವು ಇನ್ಫಾರ್ಮೇಶನ್ ಕಳಿಸ್ತಾ ಇದ್ದೀರಾ, ಅಂದ್ರೆ ಓದ್ತೀರಾ, ಇನ್ಫಾರ್ಮೇಶನ್ ಮೈಂಡಲ್ಲಿ ಸ್ಟೋರ್ ಆಗ್ತಿದೆ. ಆ ಟೈಮಲ್ಲಿ ಮೈಂಡಿಗೂ ಕೂಡ ರೆಸ್ಟ್ ಬೇಕು. ಅದು ಯಾವಾಗ ಸಿಗುತ್ತೆ? ನಿದ್ದೆ ಮಾಡಿದಾಗ. ಅದಕ್ಕೋಸ್ಕರ ನಿದ್ದೆ ಕೂಡ ಕರೆಕ್ಟ್ ಆದ ನಿದ್ದೆ ಏನಿದೆ ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೋಸ್ಕರ ಈ ಸ್ಟಡಿ ಟೈಮ್ ಟೇಬಲ್ ಅಲ್ಲಿ ನಾವು ಮೈಂಡಿಗೂ ಕೂಡ ರಿಲ್ಯಾಕ್ಸ್ ಆಗೋ ರೀತಿ ಸ್ಟೆಪ್ಸ್ ಅನ್ನ ಫಾಲೋ ಮಾಡೋದಕ್ಕೆ ಹೇಳ್ತಾ ಇದೀವಿ. ಓಕೆ, ರಾತ್ರಿ 12 ಗಂಟೆಯಿಂದ ಮಾರ್ನಿಂಗ್ 6 ಗಂಟೆವರೆಗೆ ನಿದ್ದೆ ಮಾಡೋದು. ಸೊ 6 hours ಸ್ಲೀಪ್ ಕಂಪ್ಲೀಟ್ ಆಯ್ತು. ಅದರ ನಂತರ ಸಬ್ಜೆಕ್ಟ್ 1, ನೀವೀಗ ಸೈನ್ಸ್ ವಿದ್ಯಾರ್ಥಿಗಳಾಗಿದ್ರೆ ಸಬ್ಜೆಕ್ಟ್ 1 ಆಗಿ ಫಿಸಿಕ್ಸ್ ಅನ್ನ ತೆಗೆದುಕೊಳ್ಬಹುದು ಅಥವಾ ಮ್ಯಾಥಮೆಟಿಕ್ಸ್ ಅನ್ನ ತೆಗೆದುಕೊಳ್ಬಹುದು. ಅದೇ ಕಾಮರ್ಸ್ ವಿದ್ಯಾರ್ಥಿಗಳಾಗಿದ್ರೆ ಅಕೌಂಟೆನ್ಸಿ ಈ ರೀತಿ ಸಬ್ಜೆಕ್ಟ್ಗಳನ್ನ ತೆಗೆದುಕೊಳ್ಬಹುದು. ಅಕೌಂಟೆನ್ಸಿ, ಬಿಸ್ನೆಸ್ ಸ್ಟಡೀಸ್ ಯಾವ್ದಾದ್ರು ಸಬ್ಜೆಕ್ಟ್ ಅನ್ನ ಸಬ್ಜೆಕ್ಟ್ 1 ಆಗಿ ಸೆಲೆಕ್ಟ್ ಮಾಡ್ಕೋಬಹುದು ಅಥವಾ ಇಲ್ಲಿ ಬರೆದುಕೊಳ್ಬಹುದು. ನೀವು ಬರೆದುಕೊಳ್ಳಬೇಕಿದ್ರೆ ಸ್ಟಡಿ ಟೈಮ್ ಟೇಬಲ್. ಓಕೆ, ಹಾಗಿದ್ರೆ ಇಲ್ಲಿ ಸಬ್ಜೆಕ್ಟ್ 1 ಒಂದು ಸಬ್ಜೆಕ್ಟ್ ಅನ್ನ ಪ್ರತಿದಿನ 2 hours ಓದಬೇಕು ಅಥವಾ ಪ್ರಾಕ್ಟೀಸ್ ಮಾಡಬೇಕು. ನೀವು ಆಲ್ರೆಡಿ ಓದಾಗಿದ್ರೆ ಏನ್ ಮಾಡ್ತೀರಾ ಅಂದ್ರೆ ಯಾವುದೋ ಚಾಪ್ಟರ್ ಓದಾಗಿದೆ ಅಥವಾ ಯಾವುದೋ ಸಬ್ಜೆಕ್ಟ್ ಓದಾಗಿದೆ, ಅವಾಗ ಸಬ್ಜೆಕ್ಟ್ 1 ಇದ್ದಾಗ ಏನ್ ಮಾಡ್ತೀರಾ ಅಲ್ಲಿ 2 hours ಅದನ್ನ ರಿವೈಸ್ ಮಾಡ್ತೀರಾ. ಓಕೆನಾ, ರಿವಿಷನ್ ಮಾಡಬೇಕು. ಪರ್ ಸಬ್ಜೆಕ್ಟ್ ಅಥವಾ ಪ್ರತಿ ಸಬ್ಜೆಕ್ಟ್ ಪ್ರತಿದಿನಕ್ಕೆ 2 hours ಸ್ಟಡಿ ಮಾಡಲೇಬೇಕು. ಹಾಗಿದ್ರೆ ಸಬ್ಜೆಕ್ಟ್ 1 ನಿಮಗೆ ಯಾವ ಸಬ್ಜೆಕ್ಟ್ ಬೇಕೋ ಅದನ್ನ ಸಬ್ಜೆಕ್ಟ್ 1 ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಮಾರ್ನಿಂಗ್ 7 o'clock ಇಂದ 9 o'clock ವರೆಗೆ ಅದನ್ನ ಸ್ಟಡಿ ಮಾಡ್ತೀರಾ. ಓಕೆ, ಅದ ನಂತರ ಬ್ರೇಕ್ಫಾಸ್ಟ್ ಹಾಫ್ ಅನ್ ಅವರ್ ಸಾಕಾಗುತ್ತೆ. ಸೊ ಮಾರ್ನಿಂಗ್ 9 o'clock ಇಂದ 9:30 ವರೆಗೆ ಬ್ರೇಕ್ಫಾಸ್ಟ್. ಅದರ ನಂತರ ಈ ಫುಡ್ ಬಗ್ಗೆ ಕೂಡ ಹೇಳಬೇಕು. ಎಕ್ಸಾಮ್ ಟೈಮಲ್ಲಿ ಹೆಲ್ತ್ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್. ಪ್ರಿಪ್ರೇಷನ್ಗೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಹೆಲ್ತ್ ಚೆನ್ನಾಗಿದ್ರೆ ಪ್ರಿಪ್ರೇಷನ್ಗೆ ನಿಮ್ಮ ಹೆಲ್ತ್ ಸಪೋರ್ಟ್ ಮಾಡುತ್ತೆ, ಚೆನ್ನಾಗಿ ಸ್ಟಡಿ ಮಾಡ್ಬೋದು. ಅದಕ್ಕೋಸ್ಕರ ಆದಷ್ಟು ಮಾಡಿ ಹೆಲ್ದಿ ಫುಡ್ ಅನ್ನ ಕನ್ಸ್ಯೂಮ್ ಮಾಡಿ. ಅಂದ್ರೆ ಈಗ ಮನೇಲಿ ಮಾಡಿದಂತಹ ಅಡಿಗೆ ಅದನ್ನೇ ಪ್ರಿಫರ್ ಮಾಡಿ. ಓಕೆ, ಅಂದ್ರೆ ಟೇಸ್ಟ್ಗೋಸ್ಕರ ಹೊರಗಡೆ ಹೋಗಿ ಏನೋ ತಿನ್ಕೊಂಡ್ಬಂದೆ ಪ್ರಾಬ್ಲಮ್ ಆಗ್ಬಿಡ್ತು, ಆ ರೀತಿ ಆಗ್ಬಾರ್ದು. ಮನೆ ಊಟನೇ ಮಾಡಿ ಅಥವಾ ಹೊರಗಡೆ ಎಲ್ಲಾದ್ರೂ ಇರ್ತೀರಾ ಅಂದ್ರೆ ರೆಸಿಡೆನ್ಷಿಯಲ್ ಕಾಲೇಜ್ ಇದೆ, ಆ ಟೈಮಲ್ಲೂ ಕೂಡ ಕಾಲೇಜಲ್ಲಿ ಕೊಡುವಂತಹ ಫುಡ್ ಏನಿದೆ ಅದನ್ನೇ ಕನ್ಸ್ಯೂಮ್ ಮಾಡಿ. ಓಕೆ, ಬ್ರೇಕ್ಫಾಸ್ಟ್ 9 o'clock ಇಂದ 9:30 ವರೆಗೆ. ಅದಂತರ ಸಬ್ಜೆಕ್ಟ್ 2 ಮತ್ತೊಂದು ಯಾವುದೋ ಸಬ್ಜೆಕ್ಟ್ ಅನ್ನ ಸಬ್ಜೆಕ್ಟ್ 2 ಅಂತ ಬರ್ಕೊಳ್ಳಿ. ಓಕೆ, ಅದೇ ಇಲ್ಲಿಗ ಫಿಸಿಕ್ಸ್ ಅನ್ನ ಬರ್ತ್ಕೊಂಡಿದ್ರೆ ಇಲ್ಲಿ ಕೆಮಿಸ್ಟ್ರಿಯನ್ನ ಬರ್ತ್ಕೊಳ್ಳಿ. ಈ ರೀತಿ ಅದೇ ರೀತಿ ಕಾಮರ್ಸ್ ವಿದ್ಯಾರ್ಥಿಗಳಾಗಿದ್ರೆ ಇಲ್ಲಿಗ ಬಿಸ್ನೆಸ್ ಸ್ಟಡಿ ಬರ್ಕೊಂಡಿದ್ರೆ ಇಲ್ಲಿ ಅಕೌಂಟೆನ್ಸಿಯನ್ನ ಬರ್ತ್ಕೊಳ್ಳಿ. ಈ ರೀತಿ ನಂತರ ಅದೇ ರೀತಿ ಆರ್ಟ್ಸ್ ವಿದ್ಯಾರ್ಥಿಗಳಾಗಿದ್ರೆ ಇಲ್ಲಿ ಹಿಸ್ಟ್ರಿ ತೆಗೆದುಕೊಂಡಿದ್ರೆ ಇಲ್ಲಿ ಎಕನಾಮಿಕ್ಸ್ ಅನ್ನ ಬರ್ತ್ಕೊಳ್ಳಿ. ಈ ರೀತಿ ಸಬ್ಜೆಕ್ಟ್ 2 ಇದ್ದಲ್ಲಿ ನೀವು ಯಾವ ಸ್ಟ್ರೀಮ್ ಸ್ಟಡಿ ಮಾಡ್ತಿದ್ರು ಅದಕ್ಕೆ ಸಂಬಂಧಂತೆ ಸಬ್ಜೆಕ್ಟ್ ಅನ್ನು ಬರ್ಕೊಳ್ಳಿ. 9:30 ಇಂದ 11:30 2 hours ಸ್ಟಡಿ ಮಾಡಿದ್ರೆ ಆಯ್ತು. 2 hours ಸ್ಟಡಿ ಮಾಡ್ತೀರಾ. ಅದ್ರ ನಂತರ ಮೆಡಿಟೇಷನ್ ಅಂತ ಬರ್ದಿದ್ದೀನಿ. ಮೆಡಿಟೇಷನ್ ಯಾಕಂತ ಹೇಳಿದ್ರೆ ಮೈಂಡ್ ತುಂಬಾ ಅಂದ್ರೆ ತುಂಬಾ ರಿಲ್ಯಾಕ್ಸ್ ಆಗತ್ತೆ. ಅಂದ್ರೆ ನೀವು ಜಾಸ್ತಿ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಜಸ್ಟ್ ಒಂದ್ ಕಡೆ ಕುತ್ಕೊಳ್ಳಿ, ಅಂದ್ರೆ ಕಣ್ಣನ್ನ ಮುಚ್ಕೊಂಡು ಸುಮ್ಮನೆ ಕುತ್ಕೊಂಡ್ಬಿಡಿ. ಒಂದು ಹಾಫ್ ಅನ್ ಅವರ್ ಕುತ್ಕೊಂಡ್ರಿ ಅಂತ ಅಂದ್ಕೊಳ್ಳಿ, ಮೈಂಡ್ ತುಂಬಾ ರಿಲ್ಯಾಕ್ಸ್ ಆಗುತ್ತೆ. ಮೈಂಡ್ ಬರುವಂತ ಏನೇ ಥಾಟ್ಸ್ ಇರಲಿ ಅದನ್ನ ಅವಾಯ್ಡ್ ಮಾಡಿ. ಇದರಿಂದ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ, ಮೈಂಡ್ ಒಂದ್ ರೀತಿ ರೀಬೂಟ್ ಆದ ರೀತಿ ಆಗುತ್ತೆ. ಯಾಕಂತ ಹೇಳಿದ್ರೆ ಇಲ್ಲಿ ಸ್ಟಡಿ ಮಾಡಿರ್ತೀರಲ್ವಾ, ಮೈಂಡ್ ಸ್ವಲ್ಪ ರಿಲ್ಯಾಕ್ಸೇಷನ್ ಬೇಕು. ಸೊ ಮೆಡಿಟೇಷನ್ ಮಾಡಿದ್ರೆ ಮೈಂಡ್ ಸಿಕ್ಕಾಬಿಟ್ಟೆ ರಿಲ್ಯಾಕ್ಸ್ ಆಗುತ್ತೆ. ಓಕೆ, ಅದ್ರ ನಂತರ ನೆಕ್ಸ್ಟ್ ಏನು ಓದ್ತೀರಾ, ಮಾರ್ನಿಂಗ್ ಎದ್ದಾಗ ಎಷ್ಟು ಫ್ರೆಶ್ ಇರ್ತಾರಲ್ವಾ ಅಷ್ಟೇ ಫ್ರೆಶ್ ಫೀಲ್ ಆಗುತ್ತೆ. ಮೆಡಿಟೇಷನ್ ಆದ ನಂತರ ಮತ್ತೆ ಚೆನ್ನಾಗಿ ಸ್ಟಡಿ ಮಾಡ್ಬೋದು. ಅದಕ್ಕೋಸ್ಕರನೇ ಟೈಮಿಗೆ ಮೈಂಡ್ ರಿಬೂಟ್ ಆಗೋದಕ್ಕೆ ಇಲ್ಲಿ ಟೈಮಿಂಗ್ ಅನ್ನ ಸೆಟ್ ಮಾಡಿದ್ವಿ. ಸೊ ಇಲ್ಲಿಗ ಮೆಡಿಟೇಷನ್ ಮಾಡ್ತಿರೋದ್ರಿಂದ 11:30 ಇಂದ 12 o'clock ಹಾಫ್ ಅನ್ ಅವರ್ ಮೆಡಿಟೇಷನ್ ಮಾಡ್ತೀರಾ, ಮೈಂಡ್ ಫುಲ್ ಆಕ್ಟಿವ್ ಆಗುತ್ತೆ ಅಥವಾ ಮೈಂಡ್ ಫುಲ್ ರಿಲ್ಯಾಕ್ಸ್ ಆಗುತ್ತೆ. ಅದಂತರ ಲ್ಯಾಂಗ್ವೇಜ್. ಈಗ ನೀವು ಯಾವ ಲ್ಯಾಂಗ್ವೇಜಸ್ ಅನ್ನ ತೆಗೆದುಕೊಂಡಿದ್ದೀರಾ, ಕನ್ನಡ ಮತ್ತು ಇಂಗ್ಲಿಷ್ ತೆಗೆದುಕೊಂಡಿದ್ದೀರಾ ಅಥವಾ ಹಿಂದಿ ಮತ್ತು ಇಂಗ್ಲಿಷ್ ತೆಗೆದುಕೊಂಡಿದ್ದೀರಾ, ಈ ರೀತಿ ಯಾವ ಲ್ಯಾಂಗ್ವೇಜ್ ಅನ್ನ ತೆಗೆದುಕೊಂಡಿದ್ದೀರಾ ಅದರಲ್ಲಿ ಒಂದು ಲ್ಯಾಂಗ್ವೇಜ್ ಅನ್ನ ಇಲ್ಲಿ ಸ್ಟಡಿ ಮಾಡ್ತೀರಾ. ಲ್ಯಾಂಗ್ವೇಜ್ 1 ಮಧ್ಯಾಹ್ನ 12 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೆ 1 hour ಸ್ಟಡಿ ಮಾಡ್ತೀರಾ ಲ್ಯಾಂಗ್ವೇಜ್ನ. ಅದು ಬೇಕಿದ್ರೆ ಗ್ರಾಮರ್ನ ಪ್ರಾಕ್ಟೀಸ್ ಮಾಡಿ, ಲೆಟರ್ ರೈಟಿಂಗ್ ಅನ್ನ ನೋಡದೆ ಬರೆದ ಪ್ರಾಕ್ಟೀಸ್ ಮಾಡಿ, ಅಥವಾ ಯಾವುದೊಂದು ಚಾಪ್ಟರ್ ಇದೆ
ಅದರ ಸಮರಿಯನ್ನು ನೆನಪು ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ನಿಮ್ಮದೇ ವ್ಯಾಖ್ಯೆಯಲ್ಲಿ ಅದನ್ನು ಎಕ್ಸ್ಪ್ರೆಸ್ ಮಾಡೋದು ಬರಬೇಕು. ಆ ರೀತಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಮಧ್ಯಾಹ್ನ 12 ಗಂಟೆಯಿಂದ 1 ಗಂಟೆವರೆಗೆ ಒಂದು ಲ್ಯಾಂಗ್ವೇಜನ್ನು ಕವರ್ ಮಾಡ್ತೀರಾ. ಅದರ ನಂತರ ಲಂಚ್, ಊಟ ಮಾಡ್ತೀರಾ. ಎಷ್ಟು? ಮಧ್ಯಾಹ್ನ 1 ಗಂಟೆಯಿಂದ 1:30ವರೆಗೆ. ಆ ಟೈಮಿಂಗ್ ಒಳಗಡೆ ನಿಮ್ಮ ಲಂಚ್ ಕಂಪ್ಲೀಟ್ ಆಗಿರಬೇಕು. ಲಂಚ್ ಕಂಪ್ಲೀಟ್ ಆಗುತ್ತೆ. ಅದ ನಂತರ ಮತ್ತೊಂದು ಲ್ಯಾಂಗ್ವೇಜನ್ನು ಸ್ಟಡಿ ಮಾಡ್ತೀರಾ. ಅಂದರೆ 2 ಲ್ಯಾಂಗ್ವೇಜ್ ಇರುತ್ತಲ್ವಾ, ಒಂದು ಲ್ಯಾಂಗ್ವೇಜ್ ಇಲ್ಲಿ ಓದಿರ್ತೀರಾ, ಮತ್ತೊಂದು ಲ್ಯಾಂಗ್ವೇಜನ್ನು 1:30ಇಂದ 2:30ವರೆಗೆ ಓದ್ತೀರಾ. ಈಗ ಇಲ್ಲಿ ಮೆಡಿಟೇಷನ್ ಇಂದ ಇಲ್ಲಿವರೆಗೆ ಏನು ಹೇಳಿದ್ದೀನಿ ಲ್ಯಾಂಗ್ವೇಜ್ ಇದು ಎಲ್ಲ ಒಂದು ರೀತಿ ಮೈಂಡಿಗೆ ರಿಲ್ಯಾಕ್ಸೇಷನ್ ರೀತಿ. ಯಾಕಂತ ಹೇಳಿದ್ರೆ ಲ್ಯಾಂಗ್ವೇಜಸ್ ಈಸಿ ಇರುತ್ತೆ, ಸೊ ರಿಲ್ಯಾಕ್ಸ್ ಆಗಿರುತ್ತೆ. ಮೆಡಿಟೇಷನ್ ಕೂಡ ಮೈಂಡ್ ರಿಲ್ಯಾಕ್ಸ್ ಆಗಲಿ ಅಂತಾನೆ ಮಾಡಿರೋದು. ಸೊ ಇಲ್ಲಿಂದ ಇಲ್ಲಿವರೆಗೆ ಏನಾಯಿತು, ಮೈಂಡ್ ರಿಲ್ಯಾಕ್ಸ್ ಆಯಿತು. ನಂತರ ಇಷ್ಟು ಕವರ್ ಮಾಡಿದ ನಂತರ ಮಧ್ಯಾಹ್ನ ಟೈಮಿಗೆ ನಿದ್ದೆ ಮಾಡಿದ್ರೆ ಒಳ್ಳೇದು, ಎಕ್ಸಾಮ್ ಟೈಮಲ್ಲೇ. ಹಾಗಾದ್ರೆ ತುಂಬ ನಿದ್ದೆ ಮಾಡಬೇಡಿ. ಇಲ್ಲೇನು ಟೈಮಿಂಗ್ ಕೊಟ್ಟಿದ್ದೀನಿ 2:30ಇಂದ 4 ನಿದ್ದೆ ಮಾಡಿ. ಯಾಕಂತ ಹೇಳಿದ್ರೆ ಇಲ್ಲಿ ರಿಬೂಟ್ ಆಗಿರುತ್ತೆ ಮೆಡಿಟೇಷನ್ ಮಾಡಿದಕ್ಕೆ, ಇಲ್ಲೂ ಕೂಡ ರಿಲ್ಯಾಕ್ಸೇ ಆಗಿರುತ್ತೆ. ಮೈಂಡಿಗೆ ಮತ್ತೊಂದು ಸ್ವಲ್ಪ ರಿಲ್ಯಾಕ್ಸೇಷನ್ ಕೊಟ್ಬಿಟ್ರೆ ಮಾರ್ನಿಂಗ್ ಎದ್ದಾಗ, ಅಂದರೆ ಇಲ್ಲಿ ಮಾರ್ನಿಂಗ್ ಹೇಳ್ತಿರಲ್ವಾ, ಎದ್ದಾಗ ಎಷ್ಟು ಮೈಂಡ್ ಫ್ರೆಶ್ ಇರುತ್ತೋ ಅಷ್ಟೇ ಮೈಂಡ್ ಫ್ರೆಶ್ ಮಾಡಿಕೊಂಡು ಡಿಫಿಕಲ್ಟ್ ಇರೋ ಸಬ್ಜೆಕ್ಟ್ ಓದಬೇಕು. ಅದಕ್ಕೋಸ್ಕರನೇ ಇಲ್ಲಿ ಲ್ಯಾಂಗ್ವೇಜ್ 2 ಕಂಪ್ಲೀಟ್ ಆದ ನಂತರ ಮಧ್ಯಾಹ್ನ 2:30ಇಂದ 4 o'clockವರೆಗೆ ನಿದ್ದೆ ಮಾಡೋದು ಕೇಳಿರೋದು. ಆರಾಮಾಗಿ ನಿದ್ದೆ ಮಾಡಿ. ಈಗ 2:30ಇಂದ 4 o'clockವರೆಗೆ ನಿದ್ದೆ ಮಾಡಿ ಹೇಳ್ತಿರಲ್ವಾ, ಅವಾಗ ಮೈಂಡ್ ಫುಲ್ ರಿಲ್ಯಾಕ್ಸ್ ಆಗಿರುತ್ತೆ. ಮಾರ್ನಿಂಗ್ ಎದ್ದಾಗ ಮೈಂಡ್ ಎಷ್ಟು ಫ್ರೆಶ್ ಇರುತ್ತೋ ಅಷ್ಟೇ ಫ್ರೆಶ್ ಇರುತ್ತೆ ಮೈಂಡ್. ಆವಾಗ ಮತ್ತೆ ಯಾವುದಾದ್ರೂ ಒಂದು ಡಿಫಿಕಲ್ಟ್ ಸಬ್ಜೆಕ್ಟನ್ನು ಅಥವಾ ಕೋರ್ ಸಬ್ಜೆಕ್ಟನ್ನು ತೆಗೆದುಕೊಂಡ್ರೆ ಅದು ಕೂಡ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ, ಪ್ರಾಕ್ಟೀಸ್ ಮಾಡೋದಕ್ಕಾಗತ್ತೆ. ಅದಕ್ಕೋಸ್ಕರ ಏನು ಮಾಡಿ ಅಂತ ಹೇಳಿದ್ರೆ, ಈಗ ಮಧ್ಯಾಹ್ನ 4 ಗಂಟೆಯಿಂದ 6 ಗಂಟೆವರೆಗೆ ಮತ್ತೊಂದು ಕೋರ್ ಸಬ್ಜೆಕ್ಟನ್ನು ಸ್ಟಡಿ ಮಾಡ್ತೀರಾ. ಓಕೆ, ಅದರ ನಂತರ ಮೈಂಡ್ ರಿಲ್ಯಾಕ್ಸ್ ಆಗಿದ್ದೇ ಇರುತ್ತೆ, ಟೈರ್ಡ್ ಏನಾಗಿರಲ್ಲ, ಮೈಂಡ್ ಆಕ್ಟಿವ್ ಇರುತ್ತೆ. ಅವಾಗ ಏನು ಮಾಡ್ತೀರಾ, ಸಬ್ಜೆಕ್ಟ್ 4 6 ಗಂಟೆಯಿಂದ 8 ಗಂಟೆವರೆಗೆ ಮತ್ತೊಂದು ಕೋರ್ ಸಬ್ಜೆಕ್ಟನ್ನು ಕವರ್ ಮಾಡ್ಕೋತೀರಾ. ಸೊ ಇದರಿಂದ ಏನಾಯಿತು, 4 ಕೋರ್ ಸಬ್ಜೆಕ್ಟ್ ಹಾಗೆ ಲ್ಯಾಂಗ್ವೇಜಸ್ ಕವರ್ ಮಾಡಿದ್ರೆ ಆಯಿತು, ಕವರ್ ಮಾಡಿದ ರೀತಿ ಆಯಿತು ಪ್ರತಿದಿನ. ಇದಿಷ್ಟೇ ಮಾಡಿದ್ರೆ ಸಾಕಾಗತ್ತಾ? ಇಲ್ಲ. ಈಗ ಓದಿದ್ದೀರಾ, ಎಕ್ಸಾಮಲ್ಲಿ ಅಂದರೆ ಈಗ ಎಕ್ಸಾಮ್ಗೆ 20 days ಇದೆ, 25 days ಇದೆ, ಈ ರೀತಿ ಇದ್ದಾಗ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಓದಬೇಕು, ನಾಲೆಜ್ ಬೇಕು. ಅದಕ್ಕೋಸ್ಕರ ಓದಾಯಿತು. ಈಗ ಎಕ್ಸಾಮಲ್ಲಿ ಪ್ರೆಸೆಂಟ್ ಮಾಡೋದು ಕೂಡ ನಮಗೆ ಬರಬೇಕು. ಅದಕ್ಕೋಸ್ಕರ ಏನು ಮಾಡಬೇಕು, ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಓದಬೇಕು. ಅದಕ್ಕೋಸ್ಕರ ಕ್ವಶನ್ ಪೇಪರ್ಸನ್ನು ಸಾಲ್ವ್ ಮಾಡಬೇಕು. ಅದಕ್ಕಿಂತ ಮೊದಲು ಊಟ ಮುಗಿಸ್ಕೊಂಬಿಡಿ. ಅಂದರೆ ಈಗ ಡಿನ್ನರ್ ಅಥವಾ ರೆಸ್ಟ್ 1 hour ಟೈಮ್ ಕೊಟ್ಟಿದ್ದೀನಿ, 8 ಗಂಟೆಯಿಂದ 9 ಗಂಟೆವರೆಗೆ ಊಟ ಮಾಡ್ತೀರಾ. ಅದು ಬೇಕಾದ್ರೆ ಸ್ವಲ್ಪ ರೆಸ್ಟ್ ಮಾಡಿ, ಆರಾಮಾಗಿ ಕೂತ್ಕೊಳ್ಳಿ. ಅದರ ನಂತರ 9 o'clockಯಿಂದ 12 o'clockವರೆಗೆ 3 hours, 9 to 10, 10 to 11, 11 to 12, 3 hours ಟೈಮ್ ಇದೆ. ಕ್ವಶನ್ ಪೇಪರ್ಸನ್ನು ಸಾಲ್ವ್ ಮಾಡಿ. ಇವಾಗ ಕಾಮರ್ಸ್ ಹಾಗೆ ಆರ್ಟ್ಸ್ ವಿದ್ಯಾರ್ಥಿಗಳಾಗಿದ್ದರೆ, ಅದರಿಂದ ಸೈನ್ಸ್ ವಿದ್ಯಾರ್ಥಿಗಳಾಗಿದ್ರು ಕೂಡ ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ಸ್ ಸಾಲ್ವ್ ಮಾಡಿ, ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ. ಅದರ ನಂತರ ಈಗ ಕಾಂಪಿಟೇಟಿವ್ ಎಕ್ಸಾಮ್ಗೋಸ್ಕರ ಪ್ರಿಪೇರ್ ಆಗ್ತಾ ಇದ್ರೆ, ಅಂದರೆ KCET, ನೀಟ್ ಇರ್ತಿದ್ರೆ, ಆವಾಗಲೂ ಕೂಡ ಕ್ವಶನ್ ಪೇಪರ್ಸನ್ನು ಸಾಲ್ವ್ ಮಾಡಿ, ಮಾಡಲ್ ಪೇಪರ್ ಸಾಲ್ವ್ ಮಾಡಿ. ನಂತರ ಪ್ರಿಪರೇಟರ್ ಎಕ್ಸಾಮ್ ಆಯಿತು, ಬೇರೆ ಬೇರೆ ಡಿಸ್ಟ್ರಿಕ್ಟ್ನ ಕ್ವಶನ್ ಪೇಪರ್ಸನ್ನು ಕಲೆಕ್ಟ್ ಮಾಡಿಕೊಂಡು ಅದನ್ನು ಸಾಲ್ವ್ ಮಾಡಿ. ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ಸನ್ನು ಕಲೆಕ್ಟ್ ಮಾಡಿಕೊಂಡು ಅದನ್ನು ಸಾಲ್ವ್ ಮಾಡಿ. KCET ಕ್ವಶನ್ಸನ್ನು ಸಾಲ್ವ್ ಮಾಡಿ, ನೀಟ್ ಕ್ವಶನ್ಸನ್ನು ಸಾಲ್ವ್ ಮಾಡಿ. KCET ನೀಟ್ ಅಂದರೆ ಸೈನ್ಸ್ ವಿದ್ಯಾರ್ಥಿಗಳು ಹೆಲ್ಪ್ ಆಗೋದು. ಸೊ ಕ್ವಶನ್ ಪೇಪರ್ಸನ್ನು ಸಾಲ್ವ್ ಮಾಡಬೇಕು. 3 hours ಕಂಟಿನ್ಯೂಸ್ ಆಗಿ ಸಾಲ್ವ್ ಮಾಡಿ. ಅಂದರೆ ನೋಡ್ಕೊಂಡು ಸಾಲ್ವ್ ಮಾಡಿ. ಅಕಸ್ಮಾತ್ ನೀವು ಪರ್ಫೆಕ್ಟ್ ಆಗೋಗಿದೆ, ಸಿಲೆಬಸ್ ಮುಗಿದಿದೆ, ಆವಾಗ ಕ್ವಶನ್ ಪೇಪರ್ನ ತೆಗೆದಿಟ್ಕೊಳ್ಳಿ. ಅಂದರೆ ಹಾಗೆ ನೋಡಿದೆ ಎಕ್ಸಾಮ್ ಬರೀತಿರಲ್ವ, ಆ ರೀತಿ ಸಾಲ್ವ್ ಮಾಡ್ತಾ ಹೋಗಿ. 3 hours ಇರುತ್ತೆ, ನಿಮ್ಮ ಸಿಲೆಬಸ್ಸೇ ಪೂರ್ತಿ ಕವರ್ ಆಯಿತು. ಈಗ ಎಕ್ಸಾಮ್ಗೆ 1 week ಟೈಮ್ ಇದೆ ಅಂತ ತಿಳ್ಕೊಳ್ಳೋಣ, ಅವಾಗ ನಿಮ್ಮ ಸಿಲೆಬಸ್ 100% ಕವರ್ ಆಗಿದೆ. ಅವಾಗ ಏನು ಮಾಡೋದು ಹೇಳಿದ್ರೆ, ಯಾವುದೊಂದು ಕ್ವಶನ್ ಪೇಪರ್ ತೆಗೆದುಕೊಳ್ತೀರಾ. ಅಂದರೆ ಇದಿಷ್ಟು ಕವರ್ ಮಾಡ್ತೀರಾ, ಇಲ್ಲಿ 3 hours ಇದೆ, ಅವಾಗ ಯಾವುದೊಂದು ಪೇಪರ್ನ ತೆಗೆದುಕೊಳ್ತೀರಾ, ಕ್ವಶನ್ ಪೇಪರ್ ತೆಗೆದುಕೊಳ್ತೀರಾ, ಯಾವುದೋ ಸಬ್ಜೆಕ್ಟು ಇಟ್ಕೋತೀರಾ. 3 hours ಇರುತ್ತೆ, ಕಂಟಿನ್ಯೂಸ್ ಆಗಿ ಕೂತ್ಕೊಂಡು ಕ್ವಶನ್ ಪೇಪರ್ನ ಪೂರ್ತಿಯಾಗಿ ಸಾಲ್ವ್ ಮಾಡಿ. ನೋಡದೆ ಸಾಲ್ವ್ ಮಾಡಿ. ನಿಮ್ಮ ಎಕ್ಸಾಮ್ ಪ್ರಿಪ್ರೇಷನ್ ಇಷ್ಟು ಪರ್ಫೆಕ್ಟ್ ಆಗುತ್ತೆ ಅಂತ ಹೇಳಿದ್ರೆ, ಎಕ್ಸಾಮ್ ಹಾಲ್ಗೆ ಹೋಗ್ಬೇಕಾದ್ರೆ ಅದು ಹೇಳಿದ್ನಲ್ವಾ, ಮನೇಲಿ ಕೂತ್ಕೊಂಡು ಕ್ವಶನ್ ಪೇಪರ್ ಸಾಲ್ವ್ ಮಾಡ್ಬೇಕಾದ್ರೆ ಎಷ್ಟು ರಿಲ್ಯಾಕ್ಸ್ ಇರುತ್ತೆ ಮೈಂಡ್, ಅಷ್ಟೇ ರಿಲ್ಯಾಕ್ಸ್ ಆಗಿ ಎಕ್ಸಾಮ್ ಹಾಲಿಗೆ ಹೋಗ್ತೀರಾ. ಎಕ್ಸಾಮ್ ಹಾಲಲ್ಲೂ ಕೂಡ ನೀವು ಏನೇನು ಓದಿದಿರ 100% ಸಿಲೆಬಸ್ಸೇ ಕವರ್ ಆಗಿಬಿಟ್ಟಿರುತ್ತೆ, ಇಷ್ಟೆಲ್ಲ ಚೆನ್ನಾಗಿ ಓದ್ಬಿಟ್ರೆ. ಅದಕ್ಕೋಸ್ಕರ ಎಕ್ಸಾಮ್ ಹಾಲಿಗೆ ಹೋದಾಗ ಕ್ವಶನ್ ಪೇಪರಲ್ಲಿ ಇರುವಂಥ ಎಲ್ಲ ಕ್ವಶನ್ಸನ್ನು ನೀವು ಆಲ್ರೆಡಿ ಸಾಲ್ವ್ ಮಾಡಿ ಆಗಿರುತ್ತೆ. ಆರಾಮಾಗಿ ಕೂತ್ಕೊಂಡು ಸಾಲ್ವ್ ಮಾಡಿ ಬರ್ತೀರಾ. ಎಕ್ಸಾಮ್ ಹಾಲ್ಗೆ ಹೋಗ್ಬೇಕಾದ್ರೂ ಕೂಡ ಕಾನ್ಫಿಡೆಂಟ್ ಆಗಿ ಹೋಗಿರ್ತೀರಾ. ಎಕ್ಸಾಮ್ ಮುಗಿದ್ಮೇಲೂ ಕೂಡ ಫುಲ್ ಮಾರ್ಕ್ಸ್ ಬರುತ್ತೆ ನನಗೆ, ಇಷ್ಟು ಕಾನ್ಫಿಡೆನ್ಸಿಂದ ಬರ್ತೀರಾ. ಈ ರೀತಿ ಚೆನ್ನಾಗಿ ಓದ್ಕೊಂಡು ಹೋಗಬೇಕು. ಓಕೆನಾ? ಸೊ ಈ ಸ್ಟಡಿ ಟೈಮ್ ಟೇಬಲನ್ನು ಫಾಲೋ ಮಾಡಿ. ಯಾರು ಫಾಲೋ ಮಾಡ್ತಾರೆ ಬೇಕಿದ್ರೆ ಸ್ಕ್ರೀನ್ಶಾಟ್ ತೆಗೆದುಕೋಬೇಕು ಅಂತ ಹೇಳ್ತಾ ಇದ್ರು, ಸ್ಕ್ರೀನ್ಶಾಟ್ ತೆಗೋಬೇಕು ಅಂತ ಹೇಳಿದ್ರೆ ತೆಕ್ಕೊಳ್ಳಿ. ನಂತರ ಯಾರು ಈ ಸ್ಟಡಿ ಟೈಮ್ ಟೇಬಲ್ನ ಫಾಲೋ ಮಾಡ್ತಾರೆ ಅವರು ಕಮೆಂಟ್ ಬಾಕ್ಸಲ್ಲಿ ಬರೀ. ನಂತರ ಎಷ್ಟು ಸ್ಕೋರ್ನ ಟಾರ್ಗೆಟ್ ಇಟ್ಕೊಂಡಿದ್ದೀರಾ ಅದನ್ನು ಕೂಡ ಕಮೆಂಟ್ ಬಾಕ್ಸ್ ಬರೀರಿ. ಅಂದರೆ 95 ಸ್ಕೋರ್ ಮಾಡ್ತಿರೋ, 97 ಸ್ಕೋರ್ ಮಾಡ್ತಿರೋ, 99 ಸ್ಕೋರ್ ಮಾಡ್ತಿರೋ, ಅದನ್ನು ಅಂದರೆ 99% ಸ್ಕೋರ್ ಮಾಡ್ತಿರೋ ಅದನ್ನು ಕಮೆಂಟ್ ಬಾಕ್ಸ್ ತಿಳಿಸಿ. ಅಚೀವ್ ಮಾಡೋದಕ್ಕಾಗತ್ತೆ. ಅಂದರೆ ಟೈಮ್ ಕಡಿಮೆ ಇದೆ ಹಾಗೇನಿಲ್ಲ,
ಟೈಮ್ ಇದೆ. ಆ ಟೈಮನ್ನು ಕರೆಕ್ಟಾಗಿ ಯೂಸ್ ಮಾಡಿಕೊಂಡ್ರೆ ಆಗತ್ತೆ, ಒಳ್ಳೆ ಸ್ಕೋರ್ ಆಗತ್ತೆ, ನಿಮ್ಮದು ಕೂಡ ಆಗತ್ತೆ. ಎಕ್ಸಾಮ್ಗೋಸ್ಕರ ಆಲ್ ದ ಬೆಸ್ಟ್, ಚೆನ್ನಾಗಿ ಪ್ರಿಪೇರ್ ಆಗಿ. ಹಾಂ, ಮತ್ತೆ ಯಾವುದಾದ್ರೂ ವೀಡಿಯೋ ಬೇಕಿದ್ರೆ ಅದನ್ನು ಕಮೆಂಟ್ ತಿಳಿಸಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಸಬ್ಸ್ಕ್ರೈಬ್ ಕೂಡ ಮಾಡಿ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.